ಅದೇನು ಅಂಟು ಜಾಡಿಯಾನೋ ಸಾಂಕ್ರಾಮಿಕಾನೋ ಅಥವಾ 5 ವರ್ಷಕ್ಕೊಮ್ಮೆ ಬದಲಾಗುವಂತಹ ಕಾಸಿನ ಚೀಲಾನ. ಆಗ 40% ಸರ್ಕಾರ ಅಂತ ಬಿಜೆಪಿ ಕಳಂಕ ಹೊತ್ಕೊಳ್ತು. ಸೂಸೈಡ್ ಆದ್ವು, ಸಚಿವರ ರಾಜೀನಾಮೆ ಆಯಿತು. ಈಗ 2.5 ವರ್ಷದಿಂದ ಕಾಂಗ್ರೆಸ್ನ ಅಪ್ಡೇಟ್ ವರ್ಷನ್ ಮಾರ್ಕೆಟ್ನಲ್ಲಿ ಸದ್ದು ಎಬ್ಬಿಸಿದ್ಯಂತೆ. 40 ಅಲ್ಲ, ಇದು 80% ಅಂತೆ. ಅಲ್ಲಿಗೆ ಅಭಿವೃದ್ಧಿ ಕತೆ ಮುಗಿದಂತೆ. ನಮ್ಮ ಮೇಲೆ 40% ಅಂತ ಹೇಳಿದ್ರು, ಈಗ ನಿಮ್ಮನ್ನ 80% ಅಂತ ಅದೇ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾರಲ್ಲ, ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನ ಮಾಡ್ತಾ ಇದ್ದೀರಾ? ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪರ್ಸೆಂಟೇಜ್ ಮತ್ತೆ ಟ್ರ್ಯಾಕ್ಗೆ ಬಂದಿದೆ. ತೆರೆಮರೆಯಲ್ಲಿ ನಡೀತಾ ಇದ್ದ ಕಣ್ಕಟ್ಟಿನ ಕಳ್ಳಾಟ ಮತ್ತೆ ಬಟಾಬಯಲಾಗಿದೆ. ಬಿಜೆಪಿ ಸರ್ಕಾರವನ್ನ ಬಲಿ ಹಾಕಿದ್ದ ಕಮಿಷನ್ ಹಾವಳಿ ಕಾಂಗ್ರೆಸ್ ಬುಡದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಬಾಂಬ್ ಹಾಕಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ತಾನು ಕೈ ಬೆಚ್ಚಗೆ ಮಾಡಿಕೊಳ್ತಾ ಇದೆಯಂತೆ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಸದ್ದು, ಗುತ್ತಿಗೆದಾರರಿಂದ ಸಿಎಂಗೆ ಪತ್ರ. 2.5 ವರ್ಷಗಳ ಮುಖವಾಡ ಕಳಚಿದೆ ಅಂತ ಬಿಜೆಪಿ ಕಿಡಿ. ಕರ್ನಾಟಕದಲ್ಲಿ ಕಮಿಷನ್ ವಿಚಾರ ಕಳೆದ 10 ವರ್ಷಗಳಿಂದ ಗಿರಕಿ ಹೊಡೆಯುತ್ತಲೇ ಇದೆ. ಈ ಬಗ್ಗೆ ಸಿಎಂಗೆ ಪತ್ರ ಬರೆದಿರುವ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪಗಳನ್ನು ಹೊರಿಸಿದೆ. ಸರ್ಕಾರದ ಅಡಿಯ ಹಲವಾರು ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ಹಿಂದಿನ ಬಿಜೆಪಿ ಆಡಳಿತಕ್ಕೆ ಹೋಲಿಸಿದ್ರೆ ದುಪ್ಪಟ್ಟಾಗಿದೆ ಅಂತ ಆರೋಪಿಸಿದೆ. ಕಳೆದ 4 ದಿನಗಳ ಹಿಂದೆ ಬರೆದ ಈ ಪತ್ರ ಕಳಂಕರಹಿತ ಪದ ಜೋಡಿಸಿಕೊಳ್ತಿದ್ದು, ಸಿದ್ದು ಸರ್ಕಾರಕ್ಕೆ ಕಪ್ಪು ಮಸಿ ಬಳಿದಿದೆ. ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳೋದಿಲ್ಲ ಅಂತ ತಿಳಿಸಿದ್ರಿ. ಆದರೆ ಹಿಂದಿನ ಸರ್ಕಾರಕ್ಕಿಂತ ಎಲ್ಲ ಇಲಾಖೆಗಳಲ್ಲೂ ಈಗ ಕಮಿಷನ್ ದುಪ್ಪಟ್ಟು ಆಗಿದೆ ಅಂತ ನಿಮ್ಮ ಗಮನಕ್ಕೆ ತರಲು ಸಂಘ ವಿಷಾದ ವ್ಯಕ್ತಪಡಿಸುತ್ತದೆ. 2 ವರ್ಷಗಳಿಂದ ಗುತ್ತಿಗೆದಾರರಿಗೆ ಬಾಕಿ ಇರುವ ಹಣ ಬಿಡುಗಡೆ ವಿಚಾರ ಮತ್ತು ಹಲವು ಸಮಸ್ಯೆಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇವೆ. ಆದರೆ ಇದುವರೆಗೂ ಸರ್ಕಾರದಿಂದ ಪ್ರಯೋಜನವಾಗಿಲ್ಲ. ಜ್ಯೇಷ್ಠತೆ ಮತ್ತು ಪಾರದರ್ಶಕ ಕಾಯ್ದೆ ಅನುಸರಿಸದೆ ಅವರದೇ ಫಾರ್ಮುಲಾಗಳನ್ನು ತಯಾರಿಸಿಕೊಂಡು ಸ್ಪೆಷಲ್ LOC ರೂಪದಲ್ಲಿ ಗುತ್ತಿಗೆದಾರರ ಬಾಕಿ ಹಣದಲ್ಲಿ 3 ತಿಂಗಳಿಗೊಮ್ಮೆ 15% 20% ಹಣವನ್ನು ಮಾತ್ರ ಬಿಡುಗಡೆ ಮಾಡುತ್ತಿದ್ದಾರೆ. ಪೌರಾಡಳಿತ, ನಗರಾಭಿವೃದ್ಧಿ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾನೂನು ಹಾಗೂ ನಿಮ್ಮ ಆದೇಶವನ್ನು ಮೀರಿ ಟೆಂಡರ್ಗಳನ್ನು ಪ್ಯಾಕೇಜ್ ರೂಪದಲ್ಲಿ ಪರಿವರ್ತಿಸಿ ತಮಗೆ ಬೇಕಾದ ಬಲಾಢ್ಯ ಗುತ್ತಿಗೆದಾರರಿಗೆ ಅನುಕೂಲವಾಗುವಂತೆ ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಕಮಿಷನ್ ಬಾಂಬ್ ಸ್ಫೋಟ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕ ಅಶೋಕ್ ನಮ್ಮ ಬಗ್ಗೆ ಹೇಳಿದವರು ಈಗ ಅದೇ ಸಂಘ 80% ಸರ್ಕಾರ ಅಂತಿದ್ದಾರೆ. ನಾಚಿಕೆ, ಮಾನ, ಮರ್ಯಾದೆ ಇದ್ರೆ ಅಧಿಕಾರ ಬಿಟ್ಟು ತೊಲಗಿ ಅಂತ ಕಿಡಿಕಾರಿದ್ದಾರೆ. ಆಪಾದನೆ ಮಾಡಿದಾಗ ಜನರ ಮುಂದೆ ಹೋಗಿ ನಮ್ಮ ಮೇಲೆ 40% ಅಂತ ಹೇಳಿದ್ರು, ಈಗ ನಿಮ್ಮನ್ನ 80% ಅಂತ ಅದೇ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾರಲ್ಲ, ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನ ಮಾಡ್ತಾ ಇದ್ದೀರಾ? ಕೇಳಿದ್ರೆ ದಾಖಲೆಗಳು ಕೇಳ್ತೀರಾ. ಈಗ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡೋವಾಗ ಯಾವ ದಾಖಲೆ ಕೊಟ್ಟಿದ್ರಿ ನೀವು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಯಾವ ಭ್ರಷ್ಟಾಚಾರದ ಆಪಾದನೆಯನ್ನು BJP ಮೇಲೆ ಕೊಟ್ಟು ನಾವು ಸೋಲೋ ರೀತಿ ಮಾಡಿದ್ರು, ನಿಮ್ಮ ಮೇಲೆ ಅದೇ ಡಬಲ್ ಲಂಚದ ಆರೋಪ ಬಂದಿದೆ. ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮೂಲಗಳ ಮಾಹಿತಿ ಪ್ರಕಾರ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಉಳಿದಿದೆ. ಸರ್ಕಾರ ಕೊಟ್ಟ ಮಾತಿನಂತೆ 50% ಹಣ ಬಿಡುಗಡೆ ಮಾಡಬೇಕಿತ್ತು. ಆದರೆ ರಾಜಕೀಯ, ಕುರ್ಚಿ ಕದನ, ಇತರೆ ವಿಷಯಗಳಲ್ಲಿನ ಬ್ಯುಸಿಯಾದ ಸರ್ಕಾರದ ನಡೆಯು ಅಭಿವೃದ್ಧಿಗೆ ಗ್ರಹಣ ಕವಿಯುವಂತೆ ಮಾಡಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.